ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ ವೈಎಂ ಆಯಿತು ಮಲ್ಲಪ್ಪ ಜೋತವ್ರ. ಆತ್ಮೀಯರೇ, ನಮ್ಮ ಕಣೇರಿ ಶ್ರೀಗಳು ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಒಂದಿಷ್ಟು ಮಾತಾಡಿದ್ದಾರೆ. ಬಸವಣ್ಣ ಹಿಂದೂ ಧರ್ಮ ವಿರೋಧಿಸಿಲ್ಲ, ಅನ್ಯ ಧರ್ಮಗಳನ್ನು ಕೀಳಾಗಿ ಕಂಡಿಲ್ಲ. ಬಸವ ಪರಂಪರೆಯ 3% ಸ್ವಾಮೀಜಿಗಳು ಬಸವ ತತ್ವದ ಸಾರ ಹಾಳು ಮಾಡುತ್ತಿದ್ದಾರೆ. ಗಂಭೀರವಾದ ಆರೋಪ ಇದು. ಬಸವಣ್ಣವ್ರು ತೆಗೆದುಕೊಂಡಿದ್ದಾರೆ. ಹಿಂದೂ ವಿರೋಧಿ ಅಲ್ಲ. ಹೌದು, ಅವತ್ತು ಹಿಂದೂ ಶಬ್ದನೇ ಇರಲಿಲ್ಲಲ್ರಿ ಗುರುಗಳ. ಒಬ್ಬರು ಪ್ರಾಜ್ಞರು, ನೀವು ತಿಳುವಳಿಕಿದ್ದಂಥವರು, ಜ್ಞಾನಿಗಳು, ಪಂಡಿತರು, 12ನೇ ಶತಮಾನ ಸ್ಥಿತಿಗತಿಗಳನ್ನು ಅವತ್ತು ಹಿಂದೂ ಶಬ್ದ ಇತ್ತ. ಹಿಂದೂ ವಿರೋಧಿಗಳಲ್ಲ, ಹಿಂದೂ ಧರ್ಮ ವಿರೋಧಿ. ಹಿಂದೂ ಧರ್ಮ ಅನ್ನೋದು ಅವತ್ತು ಇರಲಿಲ್ಲ. ಅದು ಬ್ರಾಹ್ಮಣ ಧರ್ಮ, ಕ್ಷತ್ರಿಯ ಧರ್ಮ, ವೈಶ್ಯ ಧರ್ಮ, ಅಸ್ಪೃಶ್ಯ ಧರ್ಮ ಅಂದರೆ ಜಾತಿಗಳು ಇವೆಲ್ಲ ಇದ್ದವು. ಅಸ್ಪೃಶ್ಯರ ಪರವಾಗಿ ಬಸವಣ್ಣವರು ನಿಂತಿದ್ದರು. ಆನು ಹಾರುವನೆಂದರೆ ಕೂಡಲ ಸಂಗಮ ದೇವನಗುವನಯ್ಯ. ಇದೇನು ಇದು? ಹಿಂದುತ್ವವನ್ನು ವಾದ ಮಾಡೋರು ಇವತ್ತು ಯಾರು? ಅದನ್ನು ಪ್ರತಿಪಾದನೆ ಮಾಡೋರು ಯಾರು? ಮನುಸ್ಮೃತಿಯನ್ನು ಪ್ರತಿಪಾದನೆ ಮಾಡೋರು ಯಾರು? ಬ್ರಾಹ್ಮಣರಲ್ವ, ಹಾರುವರಲ್ವ? ಅದರಲ್ಲೂ ಒಳ್ಳೆಯವರು ಇದ್ದಿಲ್ಲ ಅಂತಾರೆ. ಸ್ವತಃ ಬಸವಣ್ಣ ಹಾರುವರವರು ಅಥವಾ ಅದು ಸ್ವತಃ ಹೇಳ್ಕೊಳ್ತಾರೆ, ನಾನು ಹಾರುವನೆಂದರೆ ಕೂಡಲ ಸಂಗಮ ದೇವನಗ್ತಾನಂತೇಳಿ. ತಮ್ಮ ಬ್ರಾಹ್ಮಣ್ಯದ ಮೇಲೆ ವಿರೋಧ ಇತ್ತು ಅವ್ರದ್ದು. ಬ್ರಾಹ್ಮಣ್ಯ ಅಂದ್ರೆ